ಸ್ಕೂಟರ್ ಅಂದರೆ ಸಿಟಿ ತಿರುಗಾಡಲು ಮಾತ್ರ ಸೂಕ್ತ. ಅದರಲ್ಲಿ ಹೆಚ್ಚು ದೂರ ಹೋಗಲು ಸಾಧ್ಯವೇ ಇಲ್ಲ. ಬ್ಯಾಟರಿ ವಾಹನಗಳು ಸುರಕ್ಷಿತವೂ ಅಲ್ಲ ಎಂಬ ಕಲ್ಪನೆ ಸರ್ವೇ ಸಾಮಾನ್ಯ. ಆದರೆ ಎಲ್ಲ ಕಲ್ಪನೆಯನ್ನು ಕುಡ್ಲದ ಯುವಕ ಮುರಿದಿದ್ದಾರೆ. ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ದಾಖಲಿಸಿ ಮುರಿದಿದ್ದಾರೆ. ಮಂಗಳೂರಿನ ಪಿಜೈ ನಿವಾಸಿ ಆಟೋಮೊಬೈಲ್ ಜರ್ನಲಿಸ್ಟ್ ಗಿರೀಶ್ ಶೇಟ್ ಈ ದಾಖಲೆ ಮಾಡಿದವರು. ಭಾರತದ 16 ರಾಜ್ಯಗಳನ್ನು ಇವಿ ಸ್ಕೂಟರ್ನಲ್ಲಿ ಅವರು ಕ್ರಮಿಸಿದ್ದಾರೆ. ಬೆಂಗಳೂರಿನಿಂದ ತಮ್ಮ ಪ್ರಯಾಣ ಆರಂಭಿಸಿದ ಅವರು ಚೆನ್ನೈಗೆ ಹೋಗಿದ್ದಾರೆ. ಅಲ್ಲಿಂದ ಕೋಲ್ಕತ್ತಾ ಟು ಲಕ್ನೋ ಟು ಹೈದರಾಬಾದ್ನಿಂದ ಡೆಲ್ಲಿ, ಅಲ್ಲಿಂದ ಮತ್ತೆ ಕೋಲ್ಕತ್ತಾದಿಂದ ಅಹಮದಾಬಾದ್, ಅಲ್ಲಿಂದ ಮತ್ತೆ ಡೆಲ್ಲಿಗೆ ಹೋಗಿ ತಮ್ಮ 53 ದಿನಗಳ ಇವಿ ಸ್ಕೂಟರ್ ರೈಡ್ ಅನ್ನು ನಿರ್ಮಿಸಿದ್ದಾರೆ. ಏಪ್ರಿಲ್ನ ಕಡು ಬೇಸಿಗೆಯಲ್ಲಿ ಪ್ರಯಾಣ ಆರಂಭಿಸಿದ ಅವರು ಬೀರು ಬಿಸಿಲ 45 ಡಿಗ್ರಿ ಸೆಲ್ಸಿಯಸ್ನಷ್ಟು ಸೆಕೆಯ ಧಗೆಯನ್ನು ತಡೆದುಕೊಳ್ಬೇಕಾಯಿತು. ಬಿಟ್ಟರೆ ತನಗೆ ಇವಿ ಸ್ಕೂಟರ್ ಬ್ಯಾಟರಿ ಎಲ್ಲೂ ಕೈಕೊಡಲಿಲ್ಲ. ಒಂದು ಕಡೆ ನಡೆದ ಆಕ್ಸಿಡೆಂಟ್, ಸ್ವಲ್ಪ ಹೊತ್ತು ಆಸ್ಪತ್ರೆಗೆ ದಾಖಲಾಗಿದ್ದು ಬಿಟ್ಟರೆ ಇವಿ ಸ್ಕೂಟರ್ ಪ್ರಯಾಣ ತನಗೆ ತ್ರಾಸ ಅನಿಸಲೇ ಇಲ್ಲ ಎಂಬುದು ಗಿರೀಶ್ ಶೇಟ್ ಅನುಭವ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಗಿರೀಶ್. ನಾನು ಮಂಗಳೂರು ವಾಸಿ. ನಾನು ಕಳೆದ ಹಲವಾರು ವರ್ಷಗಳಿಂದ ಇಲೆಕ್ಟ್ರಿಕ್ ರೈಡ್ ಮಾಡ್ತಾ ಇದ್ದೇನೆ. ಅದರಲ್ಲಿ ನನ್ನ 3 ರೆಕಾರ್ಡ್ಗಳಾಗಿದ್ದಾವೆ. ರೀಸೆಂಟ್ ರೆಕಾರ್ಡ್ ಈ ವರ್ಷ ಮಾಡಿರೋದು ಏಪ್ರಿಲ್ 12ರ ತಾರೀಕಿಂದ ಜೂನ್ 5ನೇ ತಾರೀಕುವರೆಗೆ 52 ದಿನಗಳ ಸತತವಾಗಿ ನಾನೊಂದು ಇಲೆಕ್ಟ್ರಿಕ್ ಗಾಡಿನ ಓಡಿಸಿದ್ದೇನೆ. ಅದು ವೀಡಾ VX2. ಅದರಲ್ಲಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆ ಮಾಡಿದ್ದೇನೆ. 12,111 ಕಿಲೋಮೀಟರ್ಗಳನ್ನು ಓಡಿಸಿ 16 ಬೇರೆ ಸ್ಟೇಟ್, 32 ಬೇರೆ ಸಿಟಿಗಳಲ್ಲಿ ನಾನು ಟ್ರಾವೆಲ್ ಮಾಡಿದ್ದೇನೆ. ಅದರ ಜೊತೆ ಇಲ್ಲಿ ಎಲ್ಲ KKR ಟೀಮ್ ಕ್ರಿಕೆಟ್ IPL ಆಡ್ತಾ ಇದ್ರು, ಅಲ್ಲಿ ಹೋಗಿ ನಾನು ಅವರಿಗೆ ಸಪೋರ್ಟ್ ಮಾಡಿದ್ದೇನೆ. ವೀಡಾ ಅವರು KKR ಟೀಮಿಗೆ ಸ್ಪಾನ್ಸರರ್ ಆಗಿದ್ರು. ಅದಕ್ಕೋಸ್ಕರ ನಾನು ಎಲ್ಲ KKR ಮ್ಯಾಚ್ಗಳನ್ನು ಹೋಗಿ ಸಪೋರ್ಟ್ ಮಾಡಿ ನನಗೆ KKR ಟೀಮ್ನಿಂದ ಒಂದು ಗೋಲ್ಡನ್ ಟಿಕೆಟ್ ಸಿಕ್ಕಿತ್ತು. ಸೊ ಎಲ್ಲ ಮ್ಯಾಚ್ ನೋಡಿ ಅಲ್ಲಿ ತುಂಬ ನಾನು ಖುಷಿಪಟ್ಟಿದ್ದೇನೆ. ಲಾಸ್ಟ್ ಇಯರ್ ನಾನು 2025 ಜನವರಿಯಲ್ಲಿ ಬೆಂಗಳೂರಿಂದ ಡೆಲ್ಲಿವರೆಗೆ ಫಾಸ್ಟೆಸ್ಟ್ ಇಲೆಕ್ಟ್ರಿಕ್ ರೈಡ್ ಮಾಡಿದ್ದೇನೆ ಆಂಪಿಯರ್ ಸ್ಕೂಟ್ರಲ್ಲಿ. ಸೊ 7 ಡೇಸಲ್ಲಿ 2,800 ಕಿಲೋಮೀಟರ್ ನಾನು ಟ್ರಾವೆಲ್ ಮಾಡಿ ಅದರಲ್ಲೂ ಸಹ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಾನು ಆ್ಯಡ್ ಮಾಡಿದ್ದೇನೆ. ಪ್ಲಸ್ ಫಸ್ಟ್ ಎಲ್ಲ ಕಂಪ್ಲೀಟ್ ಜಗತ್ತಿನಲ್ಲೇ ನಾನೇ ಫಸ್ಟ್ ಅವನು ಕನ್ಯಾಕುಮಾರಿಯಿಂದ ಖಾರ್ದುಂಗ್ಲವರೆಗೆ 4,520 ಕಿಲೋಮೀಟರ್ ರೈಡ್ ಮಾಡಿ ರೆಕಾರ್ಡ್ ಮಾಡಿದ್ದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್. ಅದು 2022 ಮೇಯಲ್ಲಿ ಮಾಡಿದ್ದೆ ನಾನು. ಇದರಲ್ಲಿ 11 ಸ್ಟೇಟ್ ನಾನು ಕವರ್ ಮಾಡಿದ್ದೇನೆ. ಪ್ಲಸ್ ಸೆಂಟ್ರಲ್ ಕಾರಿಡೋರಿಂದ ರೈಡ್ ಮಾಡಿ ಈ ರೈಡ್ನ ನಾನು ಎಸ್ಟಾಬ್ಲಿಷ್ ಮಾಡಿದ್ದೆ. ಮತ್ತು ನನ್ನ ಮೇನ್ ಉದ್ದೇಶ ಇಂಥ ರೈಡ್ ಮಾಡಲಿಕ್ಕೆ ಏನಂದರೆ, ಜನರಿಗೆ ಹೇಳಲಿಕ್ಕೆ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರೆ ಎಲೆಕ್ಟ್ರಿಕ್ ಸ್ಕೂಟರ್ ಆಗಲಿ ಎಲೆಕ್ಟ್ರಿಕ್ ಕಾರ್ ಆಗಲಿ ಈಸಿಲಿ ಅಡಾಪ್ಟ್ ಮಾಡ್ಬೋದು. ಈಗ ಬರುವ ಪೆಟ್ರೋಲ್ ಆಗಲಿ ಡೀಸೆಲ್ ಪ್ರೈಸ್ ಇನ್ಕ್ರೀಸ್ ಆಗುವಾಗ ಜನರಿಗೆ ಇಲೆಕ್ಟ್ರಿಕ್ ಅಂತ ಒಂದು ವೆಹಿಕಲ್ ಏನು ಉಂಟಲ್ಲ, ತುಂಬ ಈಸಿ ಆಗ್ತದೆ ಶಿಫ್ಟ್ ಆಗಲಿಕ್ಕೆ. ನೀವು ನಿಮ್ಮ ದುಡ್ಡನ್ನು ಸೇವ್ ಮಾಡ್ಬೋದು, ನಿಮ್ಮ ಮೇಂಟೆನೆನ್ಸಲ್ಲೂ ಖರ್ಚು ಜಾಸ್ತಿ ಬರೋದಿಲ್ಲ. ಯಾಕಂದರೆ ಇದರಲ್ಲಿ ಇರೋದೊಂದು ಮೋಟ್ರು, ಬ್ರೇಕ್ ಪ್ಯಾಡು ಮತ್ತು ಟೈರ್ ಅಷ್ಟೇ. ಬೇರೆ ಅದು ಬಿಟ್ಟು ಬೇರೆ ಎಂಥ ಇದಿಲ್ಲ, ನಿಮಗೆ ಸಮಸ್ಯೆ ಇಲ್ಲ. ಸೊ ಅದರಿಂದ ನಿಮಗೆ ಖರ್ಚುಗಳು ಸಹ ತುಂಬ ಕಡಿಮೆ ಆಗ್ತದೆ. ಹೀರೋ ವೀಡಾ VX2 ಇವಿ ಸ್ಕೂಟರ್ ಅನ್ನ ಈ ಜರ್ನಿಗೆ ಅವರು ಬಳಸಿಕೊಂಡಿದ್ದಾರೆ. ಇದು ಒಂದು ಚಾರ್ಜ್ನಲ್ಲಿ 100 ಕಿಲೋಮೀಟರ್ಗೂ ಅಧಿಕ ಓಡ್ತಿತ್ತು. ಹಾಗಾಗಿ ಎಲ್ಲಾದರೂ ಚಾರ್ಜಿಂಗ್ ಸೌಲಭ್ಯ ಇರುವಲ್ಲಿ ನಿಲ್ಲಿಸ್ತಾ ಇದ್ದೆ. ಮೊದಲೇ ಪ್ಲಾನಿಂಗ್ ಮಾಡಿಕೊಂಡು ಫಾಸ್ಟ್ ಚಾರ್ಜ್ ಇರುವಲ್ಲಿ 1.5 ಗಂಟೆಯಲ್ಲಿ ಚಾರ್ಜ್ ಆಗ್ತಿತ್ತು. ಇಲ್ಲದ ಕಡೆ ಚಾರ್ಜಿಂಗ್ ಸಮಯದಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಿದ್ದೆ ಅನ್ನುತ್ತಾರೆ ಗಿರೀಶ್ ಶೇಟ್. ಕ್ರಿಕೆಟ್ ಪ್ರೇಮಿ ಗಿರೀಶ್ ಶೇಟ್ IPL ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಅಧಿಕೃತ ಸ್ಪಾನ್ಸರ್ ಹೀರೋ ವೀಡಾ ಸಂಸ್ಥೆಯ ಬೆಂಬಲದಿಂದ ಈ ರೈಡ್ ನಡೆಸಿದ್ರು. ಇವರ ಸಾಧನೆಯನ್ನು ಗೌರವಿಸಿ KKR ತಂಡ ಭಾರತದಾದ್ಯಂತ ಮ್ಯಾಚ್ ವೀಕ್ಷಿಸಲು ಇವರಿಗೆ ಗೋಲ್ಡನ್ ಟಿಕೆಟ್ ನೀಡಿತ್ತು. ಆದ್ದರಿಂದ ಇಡೀ ಪ್ರಯಾಣದಲ್ಲಿ ಒಟ್ಟು 10 KKR IPL ಪಂದ್ಯಗಳನ್ನು ವೀಕ್ಷಿಸಿದ್ರು. ಜೊತೆಗೆ ಈ ವಿಶಿಷ್ಟ ಸಾಧನೆಯಿಂದ ಇಂಡಿಯಾ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆ ಬರೆದಿದ್ದಾರೆ.